ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರಬೇಕು ಅನ್ಕೊಂಡಿದ್ದೆ. ಅಷ್ಟರೊಳಗಡೆ ನಂದೇ ಆದ ಒಂದು ವಿಶೇಷವಾದ ಸಂಚಿಕೆಯನ್ನ ಒಂದು ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ಬಹುಮಾನವಾಗಿ. ಇವತ್ತು ಭಾನುವಾರದ ಸಂಡೇ ಸ್ಪೆಷಲ್ ಆಗಿ ಕೊಟ್ಟಿದ್ದಾರಲ್ಲ. ಇವತ್ತೇನು ರೌಡಿ ಶೀಟರ್ಗಳನ್ನೆಲ್ಲ ಸೃಷ್ಟಿ ಮಾಡ್ತಾರಲ್ಲ, ಆ ಪೊಲೀಸ್ ವ್ಯಕ್ತಿಗಳು ಕಳಿಸಿರ್ತಕ್ಕಂಥ ಒಂದು ನೋಟಿಸ್. ಆ ನೋಟಿಸಲ್ಲಿ ಏನು ಬಂದಿದೆ ಅಂತ ನಿಮಗೆ ಫುಲ್ ಕ್ಲಿಯರಿಟಿ ಕೊಟ್ಬಿಡ್ತೀನಿ. ತಾಲೂಕ್ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ನ್ಯಾಯಾಲಯ ದಾವಣಗೆರೆ ತಾಲೂಕ್ ದಾವಣಗೆರೆ ಫಿರ್ಯಾದಿದಾರರು ಶ್ರೀ ಶೈಲ ಪಟ್ಟಣ ಶೆಟ್ಟಿ PSI ಅದಡಿ ಪೊಲೀಸ್ ಠಾಣೆ. ಯಾರ ಮೇಲೆ ಕೊಟ್ಟಿದ್ದಾರೆ? ಕರಿಯಪ್ಪ TS ಸಿದ್ದಲಿಂಗಪ್ಪ 44 ವರ್ಷ, ನಾಯಕ ಜನಾಂಗ, DVG ವಾಯ್ಸ್ ರಿಪೋರ್ಟರ್. ಸರ್ ರಿಪೋರ್ಟರ್ ಅಲ್ಲ, MD ಅಂತ ಹಾಕೊಳ್ರಿ ನೆಕ್ಸ್ಟ್ ಹಾಕ್ಬೇಕಾರ. ವಾಸ ಮಾರಮ್ಮನ ದೇವಸ್ಥಾನ ಎಂಬಾಗ, ನಾಗಮ್ಮ ಕೇಶಮೂರ್ತಿ ಬಡಾವಣೆ, ಗ್ರಾಮ ದಾವಣಗೆರೆ ತಾಲೂಕ್ ದಾವಣಗೆರೆ ಜಿಲ್ಲೆ. ದಿನಾಂಕ 24/8/2025 ಕೊಡಬೇಕಾಗಿರ್ತಕ್ಕಂಥ ನೋಟಿಸ್ನ ಇವತ್ತು ನಮ್ಮ ಕಚೇರಿಗೆ ಬಂದು ಕೊಟ್ಟೋಗಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ದಿನಾಂಕ 19/8/2024 ಬೆಳಗ್ಗೆ 10:30ಕ್ಕೆ ನಾನು ಮತ್ತು ಠಾಣಾ ಸಿಬ್ಬಂದಿಯವರಾದ CPC 117 ನೀಲಪ್ಪ ಅವರನ್ನು ಕರೆದುಕೊಂಡು ದಾವಣಗೆರೆ ತಾಲೂಕ್ ಅದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯ ಗ್ರಾಮದಲ್ಲಿ ಗಸ್ತು ಮಾಡುತ್ತಿರುವಾಗ ತಿಳಿದು ಬಂದಿದ್ದೇನೆಂದರೆ, ನಾಗಮ್ಮ ಕೇಶವಮೂರ್ತಿ ಬಡಾವಣೆ ಗ್ರಾಮದ ಕರಿಯಪ್ಪ TS ತಂದೆ ಸಿದ್ದಲಿಂಗಪ್ಪ 44 ವರ್ಷ, ನಾಯಕ ಜನಾಂಗ, DVG ವಾಯ್ಸ್ ರಿಪೋರ್ಟರ್, ವಾಸ ಮಾರಮ್ಮನ ದೇವಸ್ಥಾನ ಹಿಂಭಾಗ, ವಗೇರಾ ವಗೇರಾ ಡ್ಯಾಶ್ ಡ್ಯಾಶ್. ಸರಿನಾ? ಈ ಹಿಂದೆ ದಾವಣಗೆರೆ KTJ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಶ್ರೀಮತಿ ಸುಧಾರಾಣಿ ಮತ್ತು ಮನೋಜ್ ಕುಮಾರ್ ರವರ ಮನೆಯೊಳಗೆ ನೇರವಾಗಿ ಪ್ರವೇಶ ಮಾಡಿ ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಹೇಳಿ ಬೆದರಿಸಿ ಅವರಿಂದ ಹಣ ಪಡೆದು ಮನೆಯಲ್ಲಿರುವ ಸಾಮಾನುಗಳನ್ನು ಒಂದು ಪ್ಯಾಸೆಂಜರ್ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಪುನಃ ದೂರುದಾರರಿಗೆ ಹಣ ಕೊಡುವಂತೆ ಬೆದರಿಕೆ ಹಾಕಿದ್ದರಿಂದ ಸದರಿಯವರ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ ಹಾಗೂ ಸದರಿ ಆರೋಪಿತನ ವಿರುದ್ಧ ರೌಡಿ ರಿಜಿಸ್ಟರ್ ಅನ್ನು ತೆರೆದಿರುತ್ತದೆ. ಅಲ್ಲದೆ ಸದರಿ ಆರೋಪಿ ಹಾಗೂ ಈತನ ಸಹಚರರು ಈ ಹಿಂದೆ ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಕರ್ತವ್ಯ ಅಡ್ಡಿಪಡಿಸುತ್ತಿರುವ ಬಗ್ಗೆ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಸದರಿ ರೌಡಿ ಆಸಾಮಿ ಕರಿಯಪ್ಪ TS ತಂದೆ ಸಿದ್ದಲಿಂಗಪ್ಪ ತನ್ನ ಚಟುವಟಿಕೆಯಿಂದ ಸುತ್ತಮುತ್ತಲಿನ ಗ್ರಾಮದ ಮತ್ತು ಸದರಿ ಗ್ರಾಮದ ಮೂಲಕ ಹಾದು ಹೋಗುವ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಇದು ಪ್ರತಿಯೊಬ್ಬರು ಕೇಳಿಸ್ಕೋಬೇಕು. ನಮ್ಮ ಶಾಮನೂರು, ನಾಗನೂರು, ಆರ್ನಕಲ್ಲು, ಅದಡಿ, ಆಮೇಲೆ ಹೇಳ್ತೀನಿ ಮತ್ತೆ ನೆಕ್ಸ್ಟ್. ಮುಂದೆಯೂ ಕೂಡ ಸರ್ಕಾರಿ ನೌಕರರಿಗೆ ಬೆದರಿಕೆ ಅಥವಾ ಬೇರೆ ಯಾವುದೇ ಹೆಸರು ಹೇಳಿ ಸುಲಿಗೆ ಮಾಡುವ ಸಂಭವವಿರುತ್ತದೆ. ಅಡ್ವಾನ್ಸ್ ತಿಳಿಸ್ತಾ ಇದ್ದಾರೆ. ಆತನ ಚಟುವಟಿಕೆಗಳ ಮೇಲೆ ಕಾಲಕ್ಕೆ ತೀವ್ರ ಗ್ರಾಮಗಳಲ್ಲಿ ಗಲಾಟೆ ಮಾಡಿ ಅಶಾಂತಕ್ಕೆ ಉಂಟು ಮಾಡಿದಾನೆ. ಅಂದ್ರೆ ನಾನು ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿರೋದು, ನಾಗನೂರ್ನಾಗೆ ನಾಗಮ್ಮ ಬಡಾವಣೆಯಲ್ಲಿ 26 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ, ಶಾಮೂರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಎಷ್ಟು ಕೇಸ್ಗಳಿದಾವೆ ಅಂತ ಕೇಳ್ರಿ ಸ್ವಾಮಿ. ಮಾಡಿ ಗ್ರಾಮಗಳ ಪ್ರಬುದ್ಧ ವಾತಾವರಣವನ್ನು ಉಂಟು ಮಾಡಿ ಗ್ರಾಮದಲ್ಲಿ ಶಾಂತಿ ಕದಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯುಂಟು ಮಾಡಿ ಸಾರ್ವಜನಿಕರ ನೆಮ್ಮದಿಗೆ ಹಾಗೂ ಆಸ್ತಿ ಪಾಸ್ತಿಗೆ ಧಕ್ಕೆ ಉಂಟು ಮಾಡುವ ಸಂಭವ ಇರುತ್ತದೆ. ಇಲ್ಲಿವರೆಗೂ ಎಷ್ಟು ಮಾಡಿದ್ದೀನಿ ಅದನ್ನು ಕೇಳಂಗಿಲ್ಲ, ಇನ್ನು ಮುಂದೆ ಎಷ್ಟು ಮಾಡ್ತೀನಿ ಅಂತ ಅವ್ರು ಕೌಂಟ್ ಇಡ್ತಾರೆ. ಆದ್ದರಿಂದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ರೌಡಿ ಅಸಾಮಿಯ ಮೇಲೆ ಕಾಲಂ 160
126 BNSS ಅಡಿಯಲ್ಲಿ ಕ್ರಮ ಜರುಗಿಸುವಂತೆ ಸರ್ಕಾರದ ಪರವಾಗಿ ಕೋರಿಕೊಂಡು ದಿನಾಂಕ 19/8/2025 ಬೆಳಗ್ಗೆ 11:30 ಗಂಟೆಗೆ ಸ್ವದೂರಿನ ಮೇರೆಗೆ ಠಾಣಾ PAR ನಂಬರ್ 12/2025 ಕಾಲಂ 126 BNSS ರೀತ್ಯ ಪ್ರಕರಣ ದಾಖಲಾಗಿರುತ್ತದೆ. ಪ್ರಯುಕ್ತ ನೀವು ಹಿಂದೆ ವಿಚಾರದಲ್ಲಿ ಯಾವುದಾದರೂ ಸ್ವತ್ತು ಕಳವು ಇಲ್ಲದೆ ಇತರೆ ಅಪರಾಧ ಮಾಡುವಂತ ಕ್ರಿಮಿನಲ್ ಅಪರಾಧ ಎಸಗುವ ಕೃತ್ಯಗಳನ್ನು ತಡೆಯಲು 2023ರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಲಂ 126 ಅಡಿಯಲ್ಲಿ ಈ ನ್ಯಾಯಾಲಯದ ಪ್ರಕರಣದ ಸಂಖ್ಯೆ MAGCR 275/2526 ರಲ್ಲಿ ದಾಖಲಿಸಿಕೊಂಡು ನನಗೆ ಪ್ರದತ್ತವಾದ ಅಧಿಕಾರದ ಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಲಂ 130 ಅಡಿಯಲ್ಲಿ ಪೂರ್ವಭಾವಿ ಆದೇಶ ಮಾಡುವುದೇನೆಂದರೆ, ಆರೋಪಿತರಾದ ನೀವು ಸಾರ್ವಜನಿಕ ನೆಮ್ಮದಿಗೆ ಭಂಗ ಉಂಟಾಗುವ ಯಾವುದೇ ಪ್ರಕ್ರಿಯೆಯಲ್ಲಿ ತೊಡಗದಂತೆ ಈ ಲಗಾಯತಿ 1 ವರ್ಷ ಜಾರಿಯಲ್ಲಿರುವಂತೆ 1,00,000 ರೂಪಾಯಿ ಮಾತ್ರ ಮೊತ್ತಕ್ಕೆ ಗ್ರಾಮದಲ್ಲಿ ಶಾಂತಿ ಭಂಗ ಉಂಟು ಮಾಡುವ ಯಾವುದೇ ಚಟುವಟಿಕೆ ನಡೆಸುವುದಿಲ್ಲವೆಂದು ಮುಚ್ಚಳಿಕೆಯನ್ನು ನಿಮ್ಮಿಂದ ಏಕೆ ಪಡೆಯಬಾರದು ಎಂಬುದಕ್ಕೆ ದಿನಾಂಕ 26/8/2025 ಮಧ್ಯಾಹ್ನ 5 ಗಂಟೆಗೆ ನ್ಯಾಯಾಲಯಕ್ಕೆ ಹಾಜರಾಗಿ ಆರಕ್ಷಕ ಉಪನಿರೀಕ್ಷಕ ವರದಿಯಲ್ಲಿರುವ ಅಂಶಗಳ ಬಗ್ಗೆ ನಿಮ್ಮ ಸಮಜಾಯಿಷಿ ಸಲ್ಲಿಸಲು ತಿಳಿಯಪಡಿಸಿದೆ. ತಪ್ಪಿದ್ದಲ್ಲಿ ನೀವು ಹೇಳುವುದು ಏನು ಇಲ್ಲವೆಂದು ಭಾವಿಸಿ ಆರಕ್ಷಕ ಉಪನಿರೀಕ್ಷಕರ ವರದಿಯನ್ನು ಆಧರಿಸಿ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗುವುದು. ತಿಳಿಯಿರಿ, ಈ ಪೂರ್ವಭಾವಿ ಆದೇಶವನ್ನು ದಿನಾಂಕ 20/9/2025 ನ್ಯಾಯಾಲಯದ ಮೊಹರಿನೊಂದಿಗೆ ನೀಡಲಾಗಿದೆ. 20ನೇ ತಾರೀಕು ಬಂದವ್ರು ನನಗೆ ಕೊಟ್ಟಿದ್ದಾರಂತೆ. ಇವತ್ತು 24. ನೋಡಿ ಈ ಪೊಲೀಸ್ ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಪ್ರತಿಗಾಗಿ ಆರಕ್ಷಕ ಉಪನಿರೀಕ್ಷಕರು ಅದಡಿ ಪೊಲೀಸ್ ಠಾಣೆ ದಾವಣಗೆರೆ ತಾಲೂಕು ದಾವಣಗೆರೆ ಇವರಿಗೆ ರವಾನಿಸುತ್ತಾ ಸದರಿ ನೋಟಿಸ್ ಅನ್ನು ಸಂಬಂಧಿಸಿದವರಿಗೆ ಜಾರಿ ಮಾಡಿ ಜಾರಿಯಿಂದ ಪ್ರತಿಯನ್ನು ವಿಚಾರಣೆ ದಿನಾಂಕದೊಳಗೆ ಸಲ್ಲಿಸುವ ತಿಳಿಯಪಡಿಸುತ್ತೇನೆ. ಖಂಡಿತವಾಗಿಯೂ ಪೊಲೀಸ್ನವ್ರು ಹೇಳಿದ್ದಂಗೆ ನಾವು ಕೇಳಬೇಕು, ಇಲ್ಲಾಂದ್ರೆ ರೌಡಿ ಶೀಟ್ರು ಮಾಡ್ತೀರಿ. ಇಷ್ಟ ಕಂಡೆಲ್ಲ ಮಾಡ್ಲಿಕ್ಕೆ ಕಾರಣ ಈ ಪುಣ್ಯಾತ್ಮ ದಾವಣಗೆರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅಕ್ರಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರ್ತೇನೆ. ಆವಾಗ ಲೋಕಾಯುಕ್ತ SP ಕೌಲಾಪುರಿ ಅವರು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒದ್ದಾಡಿಕೊಂಡು ನನ್ನ ಮೇಲೆ ಹಾಗೂ ನನ್ನ ತಂಡದ ಮೇಲೆ ಕೇಸ್ ಮಾಡ್ತಾರೆ. ಇದು ಸಮಾಜದ ಒಳಿತಿಗಾಗಿ ಮಾಡಿರ್ತಕ್ಕಂಥ ಕೆಲಸ. ಅದಾದ ಮೇಲೆ ಅಲ್ಲಿಂದ ಬಡವಣೆ ಪೊಲೀಸ್ ಸ್ಟೇಷನ್ನಿಗೆ ನನ್ನ ಮೇಲೆ FIR ಮಾಡಿಸ್ತಾರೆ. ಸುಮಾರು 24ಕ್ಕಿಂತ ಹೆಚ್ಚು ಜನ ಪೊಲೀಸ್ನವರು. ಅದರಲ್ಲಿ ರಾತ್ರಿನೇ ಎಷ್ಟೆಷ್ಟು ಇಸ್ಕೊಂಡು ಹೆಂಗೆ ಬಿಟ್ರು ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಅಂದ್ರೆ ಈ 10-10 ಅದು ಜಡ್ಜ್ಮೆಂಟ್ ಇದೆಯೋ ಅವ್ರನ್ನೇ ಕರೆಸ್ತಾರೋ, ನ್ಯಾಯಾಂಗ ನನಗೊಂದು ವ್ಯವಸ್ಥೆ ಅಂತ ಇದೆಯಲ್ಲ, ಆ ನ್ಯಾಯಾಂಗದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಈ ಪೊಲೀಸ್ನವರು ಮಾಡ್ಲಿ. ಇದು SP ಅಲ್ಲ, IG ಅಲ್ಲ, ಯಾರ ಲೆವೆಲ್ಗೆ ಹೋಗಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕ್ರಿ. ಒಬ್ಬ ಹೋರಾಟಗಾರರನ್ನ ದಾವಣಗೆರೆ ಕಾರ್ಯನಿರತ ಪತ್ರಕರ್ತರು ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ನಾನು ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಎವಿಡೆನ್ಸ್ ಇದ್ದಿದ್ರು ನೀವು ಬಿಡ್ತಿದ್ರಾ? ಎವಿಡೆನ್ಸ್ ಇಲ್ಲಿದ್ರೆ ಇಷ್ಟು, ಎವಿಡೆನ್ಸ್ ಇದ್ರೆ ಇನ್ನು ಎಷ್ಟು ಮಾಡ್ತೀರಾ? ನಿಮ್ಮಂತ ಜೀವನ ನಾನು ಮಾಡಲ್ಲ ರೀ. ಅದಡಿ ಸ್ಟೇಷನ್ ನಲ್ಲಿ ನನ್ನ ಇವತ್ತಿನವರೆಗೂ ಒಂದು ಕೇಸ್ ಇಲ್ಲ. ಅದಡಿ ಸ್ಟೇಷನ್ ಇಂದ ಒಬ್ರು ನನಗೆ ಕಳಿಸ್ತಾರೆ. ಹಿಂದೆ ಮುಸ್ಲಿಂ ಹೊಡೆದಾಟಗಳು ಎಷ್ಟು ಮಾಡ್ಬಿಟ್ಟಿನಿ ನಾನು, ನನ್ನ ಮೇಲೆ ಎಷ್ಟು ಕೇಸ್ಗಳಿದಾವೆ. ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಾನು ಮಾಡಿದ್ದೀನಿ ಅಂತ ಪ್ರೂವ್ ಮಾಡ್ರಿ, ಆಮೇಲೆ ಮಾಡಿ ಇಂಥ ಕಲ್ಕಟ್ ಕೆಲ್ಸಗಳನ್ನ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಏನು ಪಾಳೆಗಾರಿಕೆ ಹುಡ್ತಲ್ಲೇ ಬ್ಲಡ್ ಅಲ್ಲೇ ಬಂದಿದೆ. ಸತ್ಯ ಕೇಳೋದಕ್ಕೆ ಯಾವನ್ರಿ ಭಯ? ಪ್ರಜಾಪ್ರಭುತ್ವದಲ್ಲಿ ಸತ್ಯ ಕೇಳಬೇಕು ಅಂತಲೇ ಹುಟ್ಟಿರೋರು ನಾವು. ಯಾರು ಬಂದು ನೊಂದಿರ್ತಕ್ಕಂಥ ವ್ಯಕ್ತಿ ನ್ಯಾಯ ಕೊಡ್ಸಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಅಧ್ಯಕ್ಷ ಸ್ಥಾನ ಯಾಕೆ, ಆ ಪಾಳೆಗಾರಿಕೆ ಯಾಕೆ?
ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಸತ್ಯ ಕೇಳಿದವರಿಗೆ ಸತ್ಯ ಹೇಳಿದ್ರೆ ನಿಮ್ಗೆ ನ್ಯಾಯನೇ ಕೇಳಬಾರ್ದ? ನೀವೇನ್ ಮಾಡಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ರಾಜಕಾರಣಿಗಳಿಂದ ಫೋನ್ ಮಾಡಿಸೋದು ಎಲ್ಲವನ್ನೂ ಮುಗಿಸ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಸ್ವಾಮಿ. ರೇ ಸುನೀಲ್, ನಿಂದೇನಿದೆ ಆ ಕೆಲಸ ಮಾಡು. ಅದು ಬಿಟ್ಬಿಟ್ಟು ಊರ್ ತುಂಬ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆಯಲ್ಲ, ಅದನ್ನ ಬಿಡು. KTJ ನಗರ ಸರ್ಕಲ್ ಮಾಡು, ನಿಂದ ಏನಿದೆ ಅದನ್ನು ಮಾಡು. ಪೊಲೀಸ್ ಆಪೋಸಿಟ್ ಯಾಕೆಂತೀನಿ ಅನ್ನೋ ಭಯ ಅಲ್ಲ ನನಗೆ. ನಿನ್ನಂತ ವ್ಯಕ್ತಿಗೆ ಪೊಲೀಸ್ ಕೆಲಸ ಸಿಕ್ಕಿದೆಯಲ್ಲ ಅಂತ ನಾಚಿಕೆ. ನಿನಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಾಚಿಕೆ ಆಗ್ತಾ ಇದೆ ನನಗೆ. ಆ ಪೊಲೀಸ್ ಕಾಕಿ ಹಾಕೊಂಡ್ಲಿಕ್ಕೆ ಅನ್ಫಿಟಬಲ್ ಪರ್ಸನ್ ನೀನು. ಒಬ್ಬ ಹೋರಾಟಗಾರನ ರೌಡಿ ಶೀಟ್ರು ಮಾಡ್ಲಿಕ್ಕೆ ಎಷ್ಟು ಬೇಕಾದಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಮಾಡು. ನೋಡಿ, ಇದು 2023ರಲ್ಲಿ ನಡೆದಿರ್ತಕ್ಕಂಥ ಕೇಸು. ನಾವು ಕೇಳಿರ್ತಕ್ಕಂಥದ್ದು ಒಂದೇ, ರೈತರಿಗೆ ಬಡವರಿಗೆ ಸಿಕ್ಕಾಪಟ್ಟೆ ದುಡ್ಡು ಇಸ್ಕೊಂಡು ಮಾಡ್ತಕ್ಕಂಥ ವ್ಯಕ್ತಿ ಇವ. ಅಲ್ಲಿ ಅಪಾಯಿಂಟ್ ಇಲ್ಲ, ಏನಿಲ್ಲ. ಅಂತ ವ್ಯಕ್ತಿ ಮೇಲೆ ಹೋಗಿ ಲೋಕಾಯುಕ್ತರಿಗೆ ಕೇಸ್ ಕೊಟ್ರೆ ಎಲ್ಲರೂ ಮಿಂಗಲ್ ಆಗಿ ನನ್ನನ್ನ 5 ದಿವಸ ಜೈಲಿಗೆ ಕಳಿಸ್ತಾರೆ. ಇವತ್ತು ಸ್ಟಾಪ್ ಪೆಂಟ್ರುಗಳದ್ದು ಎಷ್ಟು ಸಮಸ್ಯೆ ಆಗಿದೆ ಅಂತ ಮೊನ್ನೆ ಒಂದು ವಿಡಿಯೋ ಮಾಡಿ ನಾನು ಕಳಿಸಿದೆ. ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಾರಾ? ಇವ್ರಿಗೇನ್ ಬೇಕು, ಇವ್ರಿಗೇನ್ ಬೇಕು ಹೇಳಿ? ದುಡ್ಡು ಬೇಕಷ್ಟೇ, ಎವಿಡೆನ್ಸ್ ಬೇಕಂತೆ. ಯಾವನ್ರಿ ನಿಮಗೆ ಹೇಳಿದ್ದು? ಒಳ ಸ್ಟೇಷನ್ ಒಳಗೆ ಬಂದ ತಕ್ಷಣ ಮೊಬೈಲ್ಗಳನ್ನೆಲ್ಲ ಕಿತ್ಕೊಂಡು ಒಳಗಡೆ ಸೈಡ್ ಇರ್ಲಿಕ್ಕೆ ಯಾವ ನಿಮಗೆ ಪರ್ಮಿಷನ್ ಕೊಟ್ಟಿರೋದು? ಯಾವ ಆದೇಶ ಇದೆ ನಿಮಗೆ? ನನ್ನ ಕ್ರಿಮಿನಲ್ ಕೇಸ್ ಇದೆಯಾ? ಯಾವ್ದಾದ್ರು ಮರ್ಡರ್ ಮಾಡೇನಾ? ಸರ್ಕಾರಿ ಅಧಿಕಾರಿಗಳನ್ನ ಕೆಲಸದಿಂದ ಇದು ಮಾಡ್ಬಿಟ್ನೆ ಅಂತೆ. ನಾಚಿಕೆ ಆಗ್ಬೇಕು ನಿಮ್ಗೆ, ನಿಮ್ಮ ಜನ್ಮಕ್ಕೆ. ನೀವು ಓದಿರ್ತಕ್ಕಂಥ ಒಂದು ಎಜುಕೇಶನ್ ಬೆಲೆ ಇಲ್ಲ. ಏನ್ ಮಾಡ್ತೀರಾ ನೀವು? ಅಮ್ಮಮ್ಮ ಅಂದ್ರೆ ಜೈಲ್ಗೆ ಹಾಕ್ತೀರಾ? ಎಲ್ಲದಕ್ಕೂ ಸಿದ್ಧವಾದ್ರೇನೆ ಹೋರಾಟಗಾರ ಅಂತ ಹೇಳೋದು. ಇಲ್ಲಾಂದ್ರೆ ನಾನು ಹಾರಾಟಗಾರ ಆಗ್ತಾ ಇರಲಿಲ್ಲ. ನೀನ್ ಬೈದಿರ್ತಕ್ಕಂಥ ಒಂದು ಭಾಷಣ ಒಂದು ಕೊಡಕ್ ಆಗ್ತಾ ಇಲ್ಲ. ಏನು ಯಾರ್ಯಾರಿಗೆ ಕೊಡ್ಬೇಕು ಇನ್ನು ನಿಮಗೆ ಹೇಳಿ? ಎಲ್ಲರಿಗೂ ಕೊಟ್ಟಿದ್ದೀನಿ, SC ST ಇಲಾಖೆ ಕೊಟ್ಟಿದ್ದೀನಿ, ಮೇಲ್ಗಡೆ ಇರ್ತಕ್ಕಂಥವ್ರಿಗೂ ಕಳಿಸ್ತೀನಿ. ಇನ್ನು ಯಾರಿಗೆ ಕೊಡ್ಬೇಕ್ರಿ? ಮತ್ತಂದ್ರೆ ಕಾಯ್ದೆ ಉದ್ದೇಶ ಅವನ್ನೆಲ್ಲ ಹಾಕ್ತೀರಾ. ಜಿಲ್ಲಾ ಬಿಟ್ಟು ಜಿಲ್ಲೆಗೆ ಹೋಗಂಗಿಲ್ಲ, ನಮ್ದು ಅಪ್ಪಣೆ ಇಲ್ದಲೆ ಹೊರಗಡೆ ಹೋಗಂಗಿಲ್ಲ ಅಂತ ಅವರೆಲ್ಲ ಹೇಳ್ಬಿಡ್ತಾರೆ ಅಂತ ನೀವಾಗ ನಾನು ಪರ್ಮಿಷನ್, ನಾನು ಎಷ್ಟೊತ್ತ ಕರೆದ್ರೆ ಬರ್ಬೇಕು? ಕರೆಯೋ ಮಾರಾಯ, ಬರ್ತೀನಿ. ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಏನು? ನಾನು ಯಾವಾಗ ಬಂದ್ರು ನನಗೊಂದು ನೋಟಿಸ್ ಕೊಡ್ಬೇಕು, ನನಗೊಂದು ಸಮನ್ಸ್ ಕೊಡ್ಬೇಕು. ಅವ ನಿಮಗೆ ಉರಿ ಬಿದ್ದುಬಿಡ್ತು, ನೀವು ಫೋನ್ ಮಾಡಿದ ತಕ್ಷಣ ನಾವ್ ಎದ್ದು ಬಂದ್ಬಿಡ್ಬೇಕು. ನಾಚಿಕೆ ಆಗ್ಬೇಕು. ಯಾವೊಂದು ಇನ್ನೊಬ್ಬಂದು ಮಾತು ಕಟ್ಕೊಂಡು ನನ್ನಂತನ ಬಗ್ಗೆ ಆ ದೇವ್ರು ನೋಡ್ಕೊಳ್ತಾನೆ. ನಿನ್ನ ಕಾನೂನು ಅಷ್ಟು ಈಸಿ ಇಲ್ಲ, ನ್ಯಾಯಾಂಗ ಅಷ್ಟು ಈಸಿ ಇಲ್ಲ. ಕೆಲಸ ಕೊಟ್ಟ ನೋಡಿಬೇಕು ನಿನಗೆ. ಇದಿಷ್ಟು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಈ ರೌಡಿ ಶೀಟ್ರು ಮಾಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ ಅನ್ನೋ ಭಯ ಇಲ್ಲ. ನನ್ನಂತ ಹೋರಾಟಗಾರನಿಗೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನೂ ಎಷ್ಟು ಜನ ಅಮಾಯಕರು ರೌಡಿ ಶೀಟರ್ಗಳಿದ್ದಾರೆ ರಾಜ್ಯದ ತುಂಬಾ. ಇಂಥವ್ರು ಒಬ್ಬನಿದ್ರೆ ಸಾಕ್ರಿ ದಾವಣಗೆರೆಯಲ್ಲಿ, ಇಂಥವ್ರು ಒಬ್ಬನಿದ್ರೆ ಸಾಕು. ಇನ್ನು 5 ವರ್ಷದಲ್ಲಿ ಇಡೀ ಎಂಟರ್ ದಾವಣಗೆರೆ ರೌಡಿ ಶೀಟರ್ ಸಾಮ್ರಾಜ್ಯ ಆಗುತ್ತೆ. ಎಷ್ಟು ಪ್ರೀತಿಯಿಂದ ಕೇಳ್ಕೊಂಡಿದ್ದೀನಿ. ನಂದು ಅದ್ರಲ್ಲಿ ಒಂದು ಸ್ವಲ್ಪ ತಪ್ಪಿದ್ರೆ, ನಾನು ನಿನಗೆ ಏನಾರ ಕಂಡು ಬಂದಿದ್ರೆ, ಅಥವಾ ನಂದು ಅದ್ರಲ್ಲಿ ಏನಾದ್ರೂ ಪಾತ್ರ ಇದ್ರೆ, ಯಾವನೋ ಒಬ್ಬ 420 ನನ್ನ ಮಗನ್ಗೆ ಇಟ್ಕೊಂಡಿದ್ದಾನೆ. ಈಗ ನನ್ನ ಆಪೋಸಿಟ್ ಸಾಕ್ಷಿ ಹೇಳಲಿಕ್ಕೆ 420 ನನ್ನ ಮಗನ್ನ A1 ಅಂತ ಅವ್ನು ಮಾಡ್ಕೊಂಡು, ಇನ್ನೊಬ್ಬ ಪಾಪ ಅವ್ನು ಯಾರೋ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾನೆ. ಅವ್ನು ನಾನು ಒಂದೇ ಟೈಮ್ ನೋಡಿರೋದು. ಅವ್ನ ಮನೇನು ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡಿ ಇದು ಯಾವ ತರ ಇದೆ ಅಂತ ಹೇಳಿದ್ರೆ, ಇವನ್ ಯಾವನ A1 ನಾಗರಾಜ್ ಅಂತ ಇದ್ದಾನಲ್ಲ, ಅವನು ನಯನ ಗೌರ್ಮೆಂಟ್ಸ್ ಅಂತಂದು ಮಾಡ್ಕೊಂಡು ಓನರ್ ಅಂತಂದು ಟೋಪಿಯಾಗಿ ಹೋಗಿದ್ದಾನಂತೆ. ಅದು ಬೇರೆ ಜನಗಳು ಹೇಳಿರೋದಲ್ಲ, ಅದು ಅವನೇ ಹೇಳಿದ್ದು. ಆ ಸಮಯದಲ್ಲಿ ಅವನು ನನ್ನ ಹತ್ರಕ್ಕೆ ಏನೋ ಒಂದು ಮಾತಾಡಿರ್ತಾನೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಅವ್ರೇನ್ ಬಿಡಪ್ಪ 2 ವರ್ಷ 3 ವರ್ಷ ಇರ್ತಾರೆ, ಹೋಗ್ತಾರೆ, ಇಲ್ಲ ಅವ್ನು ಟ್ರಾನ್ಸ್ಫರ್ ಆಗ್ತಾ ಬಿಡು ಅಂತ ಹೇಳಿದೀನಿ. ಅದೇ ಅವನಿಗೆ ದೊಡ್ಡದಾಗ್ಬಿಡ್ತಾ? ಇವ್ ಏನು 1 ರೂಪಾಯಿ ಲಂಚ ಮುಟ್ಟೇ ಇಲ್ವನಪ್ಪ ಸುನಿಲ್ಲ? ನನ್ನ ಕೇಸಲ್ಲಿ ಎಷ್ಟು ಜನ ತಿಂದಿದೆ ನೀನು? ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅವರು ಗಂಡಸರಾಗಿ ನಿಜವಾಗ್ಲೂ ಅವರು ಕಣ್ಣಿದ್ರಿಗೆ ಮಾಡ್ತಾರಲ್ರಿ ಮೋಸ. ಕಣ್ಣಿದ್ರಿಗೆ ಏನ್ ಮಾಡಿಲ್ಲ ನಿನಗೆ? ಪರ್ಸನಲಿ ಏನ್ ಮಾಡೇನೆ? ಸಮಾಜಕ್ಕೆ ನನ್ನಿಂದ ಒಂದು ಕಳಂಕ ಆಗಿದೆ ಅಂತ ಹೇಳಿ ನನ್ನ 25-26 ವರ್ಷದ ಸರ್ವಿಸ್ ಅಲ್ಲಿ ಹೆಂಡ್ರು ಮಕ್ಕಳು ಬಿಟ್ಟು, ಎಂಟರ್ ಫ್ಯಾಮಿಲಿ ಬಿಟ್ಟು, ಬಂಧು ಬಳಗ ಬಿಟ್ಟು, ಸಮಾಜಕ್ಕೋಸ್ಕರ ನಾನು ಸೇವೆ ಮಾಡ್ತಾ ಇರ್ತಕ್ಕಂಥ ಮೇಲೆ ನೀನು ರೌಡಿ ಶೀಟ್ರು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ ಹೇಳ್ತೀಯಲ್ಲ ನೀನು? ಮಾಡು, ಅದೇನ್ ಮಾಡ್ತೀವಿ ಮಾಡು. ನಮ್ದು ಸಂಘಟನೆ ಏನು ಚೋಟ ಇಲ್ಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಂತ ಹೇಳಿದ್ರೆ ಚೋಟ ಇಲ್ಲ. ಸುಮಾರು ವರ್ಷದಿಂದ ಕಟ್ಕೊಂಡ್ ಬಂದಿರತಕ್ಕಂಥ ಅಧ್ಯಕ್ಷರುಗಳಿದ್ದಾರೆ,
ಸಮಾಜವನ್ನು ಬದಲಾವಣೆ ಮಾಡೋಂಥ ವ್ಯಕ್ತಿ ಮೇಲೆ ಇವೆಲ್ಲ ಸರ್ವಸಾಮಾನ್ಯ ಅಂತ ಸುಮ್ಮನಿದ್ದೆ. ನೀನ್ ನಾಲಾಯಕ ನೀನ ಒಂದು ಪೋಸ್ಟಿಂಗ್ ಅಲ್ಲಿ ಇರ್ಲಿಕ್ಕೆ. ನೋಡಿ, ಇದಿಷ್ಟು ಸಬ್ ರಿಜಿಸ್ಟ್ರಿ ಆಫೀಸ್ ವಿಚಾರವಾಗಿ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ ಕೇಸ್ ಕೊಟ್ಟಿದ್ದಕ್ಕೆ ಈಗ 10ನೇ ತಾರೀಕು ಇದೆ. ಅದು 10ನೇ ತಾರೀಕು ನಾನು ಕೊಡ್ತಾ ಇದ್ದೀನಿ ಸ್ಟೇಟ್ಮೆಂಟು. 10ನೇ ತಾರೀಕು ನಾನು CC ಕ್ಯಾಮ್ರಾ ಫುಟೇಜ್ ಅಲ್ಲಿ ಕೊಡ್ಲಿಲ್ಲ. ನೋಡಿ, ಇಲ್ಲಿ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಅರ್ಜಿ ಇದು. RTI ನಲ್ಲಿ ಮನವಿ ಕೊಟ್ಟರು, ಮೇಲ್ಮನವಿ ಕೊಟ್ಟರು ಸಮೇತನು ನನಗೇನು ಫುಟೇಜ್ ಕೊಡ್ಲಿಲ್ಲ. ನೋಡಿ, ಇಲ್ಲಿ ನಿಬಂಧಕರಿಂದ ಬಂದಿದೆ, ಪ್ರಾಧಿಕಾರ ಮೇಲ್ಮನೆ ಪ್ರಾಧಿಕಾರದಿಂದಲೂ ಬಂದಿದೆ. ಇವೆಲ್ಲ ಹೆಂಗ್ ಮಾಡಿದ್ದಾರೆ, ಹೆಂಗ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ನಾನು ಊರಲ್ಲಿ ನಿಲ್ದಾಗ, ನಾನು ಮನೆಯಲ್ಲಿ ನಿಲ್ದಾಗ, ನಾನು ಡೋರ್ ಲಾಕ್ ಆಗಿದೆ, ಬರೀ ಇದೇ ಕಥೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಯಾರು ಸಮೇತ ಅದು ಕೊಟ್ಟಿಲ್ಲ. ಅಂದ್ರೆ ನಾನು ಸ್ವಲ್ಪ ಬುದ್ಧಿವಂತ. ನೋಡಿ, ಬ್ಲಡ್ ಅಲ್ಲೇ ಬಂದಿದೆ. A to Z ಆಫೀಸ್ ಒಳಗಡೆ ಹೋದಾಗಿಂದ ಹಿಡಿದು ಹೊರಗೆ ಬರೋವರೆಗೂ ನನ್ನ ಹತ್ರ ವಿಡಿಯೋ ಇದೆ ಸ್ವಾಮಿ. ಆ ಕೊಲ್ಲಾಪುರಿ ಹೇಳಿದ ತಕ್ಷಣನೇ, ಆ ಪೊಲೀಸ್ ಸಿಬ್ಬಂದಿ ಹೇಳಿದ ತಕ್ಷಣನೇ ಅವ್ರನ್ನೇ ಮತ್ತೆ ನಂಬಬೇಕು ಅನ್ನಂಗಿದ್ರೆ ನ್ಯಾಯ ಹೆಂಗೆ ಆಗ್ಬೇಕು? ನಾನು ಹೇಳಿದ್ದೆ ಆರ್ಡ್ರು, ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ತೀಯಲ್ಲಪ್ಪ ಸಿಪೆ ಸುನಿಲ್. KTJ ನಗರ ಇನ್ನೊಂದು 5 ವರ್ಷ ಅವ್ನು ಏನಾರ ಅಲ್ಲಿ ಇದ್ಬಿಟ್ರೆ ಇಡೀ KTJ ನಗರ ಅಲ್ಲ, ದಾವಣಗೆರೆಗೆ ರೌಡಿ ಶೀಟ್ರುಗಳು ಹುಟ್ಟಿಸ್ಬಿಡ್ತಾನ್ರಿ ಅವ. ಅಲ್ರಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ದುಡ್ಡು ವಸೂಲಿ ಮಾಡ್ತಾನೆ, ಸುಲಿಗೆ ಮಾಡ್ತಾನೆ. ಎಲ್ಲೋ ಕೇಸ್ ನಡೆದಿರ್ತವೆ, ಅದನ್ನ ಯಾವ್ದೋ ಒಂದು ಜಾಗ ತೋರಿಸ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಮನ ಹೊಲಿಸ್ಕೊಂಡ್ಬಿಟ್ಟಾನೆ. IR ಆಫೀಸರ್ಸ್ಗಳನ್ನ ಮನ ಹೊಲಿಸ್ಕೊಂಡ್ಬಿಟ್ಟಿದ್ದಾನೆ. ನಡೆಯೋದೇ ಒಂದ್ ಕಡೆಗೆ, ಇವ್ರು ಕೇಸ್ ಆಗೋದೇ ಒಂದ್ ಕಡೆಗೆ. ಇವ್ರು ದೊಡ್ಡ ಮಕ್ಳು, ಇವ್ರು ಬಂದಿರ್ತಕ್ಕಂಥವ್ರು ಕೇಸ್ ಕೊಡಕ್ ಬರ್ತಾರೆ. ಇವ್ರು ಹೆಂಗ್ ಬರ್ತಾರೆ? ನಾನು ಈ ಕೇಸ್ ವಿಚಾರವಾಗಿ ಎಷ್ಟು ಬದಲಾವಣೆ ಆಗಿದೆ ಗೊತ್ತನ್ರಿ. ನಾನು ಮಾತಾಡಬಾರ್ದು, ನಾನು ಏನು ಮಾತಾಡಬಾರ್ದು, ನಾನು ಏಕವಚನ ಮಾತಾಡಬಾರ್ದು. ನೀನೇನೆಯ ನನ್ನ ಹತ್ರ ಮಾತಾಡೋದು? ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಅಕ್ಕ ತಂಗಿ ಅವ್ರನ್ನೆಲ್ಲ ಎತ್ತಿಡಿದೆಯಲ್ಲೋ, ಎತ್ತಿಡಿದ್ಯಲ್ಲ. ಆ ಆಡಿಯೋ ಫುಟೇಜ್ ಕೊಡೋ ನೀನು. ಆ ಆಡಿಯೋ ಫುಟೇಜ್ ಇಸ್ಕೊಳಕ್ ಆಗ್ತಾ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಇದೆ. ಮಾಡು, ನೀನು ಮಾಡು. ಹೋಗ್ಲಿ ಬಿಡು ಅಂತ ನಾನು ಇವತ್ತಲ್ಲ ನಾಳೆ ತಿದ್ಕೊಂತಾರೆ. ತಿದ್ಕೊಳಂಗಿಲ್ಲ ನೀನು. ನಾನು ಏನೋ ಮಾಡ್ಬೇಕು ಅಂತ ಹೊರಟು ಬಿಟ್ಟಿದ್ಯಾ, ಮಾಡು. ನೋಡಿ, ಎಲ್ಲ ಲೋಕಾಯುಕ್ತ ಆಫೀಸಿಂದ ಬಂದಿರ್ತಕ್ಕಂಥವು ಈಗ ಕೊಟ್ಟಿದಾರಲ್ಲ ಹಿಂಗೆ. ನಾಳೆ ಹೋಗಂಗಿರುತ್ತೆ, ಇವತ್ತು ಬಂದು ನೋಟಿಸ್ ಕೊಟ್ಬಿಡೋದು. ಅವ್ನು ಇದ್ರೆ ಹೋಗ್ತಾನೆ, ಇಲ್ಲ ಗೊತ್ತೇ ಆಗೋದಿಲ್ಲ. ಒಂದೊಂದ್ಸಲ ನ್ಯೂಸ್ ಬಂದಿರೋವು. ಈ ಸಿಸ್ಟಮ್ ಅಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಇದೆ. ಅದಕ್ಕೆ ನಾನು ಈ ಒಂದು ನ್ಯಾಯಾಂಗಕ್ಕೋಸ್ಕರ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಅಮಾಯಕರನ್ನ ಬಲಿಪಶು ಮಾಡಬೇಡಿ. ಇವತ್ತು ಸಮಾಜ ಕೆಟ್ಟಿರೋದೇ ಇಂಥ ಕೆಟ್ಟುಳ CPI ಸುನಿಲ್ ಅಂತ ಅವ್ರ ಕಡೆಯಿಂದ. ಇದು ಬಂದಿರತಕ್ಕಂಥದ್ದು ಸುನಿಲ್ ಕಡೆಯಿಂದ ಅಲ್ಲ, ಇದು ಬಂದಿರತಕ್ಕಂಥದ್ದು ಅದಡಿ ಪೊಲೀಸ್ ಇನ್ಸ್ಪೆಕ್ಟರ್ ಕಡೆಯಿಂದ. ಅದಡಿ ಶ್ರೀಶೈಲ್ ಪಠಾಣ್ ಶೆಟ್ಟಿ ಅವರು ಎಷ್ಟು ರೌಡಿ ಶೀಟ್ರುಗಳನ್ನ ಕೊಲೆ ಮಾಡಿದ್ದೀನಿ, ಎಷ್ಟು ಕೇಸ್ಗಳು ಮಾಡಿದ್ದೀನಿ ಅನ್ನಂಗೆ ಅವರೇ ಫಿರ್ಯಾದಿದಾರರಾಗಿ ಸಮಾಜವನ್ನ ಹದಗೆಡಿಸೋಂಥ ಕೆಲಸವನ್ನ ಅವರೇ ಮಾಡಿದ್ದಾರೆ. ಇವ್ರು KTJ ನಗರದಾಗ ಇತ್ತಂತೆ, ನನ್ನ ಮನೆಯಲ್ಲಿ ಇತ್ತಂತೆ, ಅದಕ್ಕೋಸ್ಕರ ಕೂಡಿಸಿದ್ರಂತೆ. ಆಯ್ತು, ಮಾಡೋಣ. ಕಾನೂನು ಸುವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಕ್ಕಿನ ಪ್ರಕಾರ ನಾನು ಹೋಗ್ತೀನಿ, ನೀವು ಹೋಗಿ. ನಮಸ್ಕಾರ. ಮುಂದಿನ ಒಂದು ಎಪಿಸೋಡ್ ಒಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ DVG ವಾಯ್ಸ್, ನಿಮ್ಮದೇ ಧ್ವನಿ, ಪ್ರತಿಯೊಬ್ಬರ ಧ್ವನಿಯು ಸತ್ಯದ ಕಡೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ.